ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಅದು ವಿಷಯ ಏನಾಯ್ತು? ನನಗೆ 8 ಗಂಟೆಗೆ ಗೊತ್ತಾಗಿದೆ. ನಾನು ಸ್ವಲ್ಪ ಬೇರೆ ಕಡೆಗೆ ಹೋಗಿದ್ದೆ, ನಾನು ಇಲ್ಲಿ ಇರಲಿಲ್ಲ, ಬೇರೆ ಕಡೆ ಇದ್ದೆ. ಇಮಿಡಿಯೇಟ್ ಗೊತ್ತಾದ್ಮೇಲೆ ಇಮಿಡಿಯೇಟ್ ಬಂದ್ವಿ ನಾವು. ಬಂದ ಮೇಲೆ ಅದು ಎಲ್ಲ ಆಗಿದೆ, ಹೀಗೆ ಅಲ್ಲಿಂದ ಶಿಫ್ಟ್ ಮಾಡಿ ಬಾಡಿ ಹೋಗಿದೆ ಅಂತ ಹೇಳಿದ್ರು. ಅದು ಹಾಸ್ಪಿಟಲ್ಗೆ ಹೋದಿವಿ, ಅಲ್ಲಿ ಹಾಸ್ಪಿಟಲ್ ಕ್ಲೋಸು, ಡೆಡ್ ಬಾಡಿ ಒಳಗಡೆ ಇದು ಮಾಡಿಬಿಟ್ಟು ಶಿಫ್ಟ್ ಮಾಡಿಬಿಟ್ಟಿದ್ರು. ನಾಳೆ 9 ಗಂಟೆಗೆ ಬನ್ನಿ ಅಂದರು. ಆಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ನಮ್ಮ ಸೊಸೆದೆಲ್ಲ ಸ್ಟೇಟ್ಮೆಂಟ್ ತೊಗೋತಾಯಿದ್ದರು. ನಾನು ಕೂಡ ಅಲ್ಲೇ ಇದ್ದೆ. ರೇವನಾಯಕ್ ಬೆಳಮಗಿ ಅವರು ಬಂದಿದ್ದರು, ಮಾಜಿ ಮಂತ್ರಿಗಳು. ಬಂದ ಮೇಲೆ ಅವರು ಜೊತೆ ಮಾತುಕತೆ ಆಯಿತು. ಈ ಥರ ಆಗಿದೆ, ನಿಮ್ಮದೇನು ಸ್ಟೇಟ್ಮೆಂಟ್ ಕೇಳಿದರೆ ಕೊಡಿ ಅಂತ. ನನ್ನ ಸ್ಟೇಟ್ಮೆಂಟ್ ಏನು ತೊಗೊಲಿಲ್ಲ, ಬಟ್ ನನ್ನ ಹೆಸರು ತೊಗೊಂಡ್ರು. ನೇಮ್ ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ವಿ ಜಿ ರಾಠೋಡ್. ಅದೇ ರೀ, ಮೇನ್ ಇರೋದೇ ಫೈನಾನ್ಸ್ ಪ್ರಾಬ್ಲಮ್. ಫೈನಾನ್ಸ್ ಲೋನ್ ಕೊಡ್ತಾರೆ ಅವರು. ನಮ್ಮ ಮಗ ಲೋನ್ ಕೊಡ್ತಾಯಿದ್ದ, ರೀಪೇಮೆಂಟ್ ಮಾಡಂದು ಏನಾದ್ರು ಹೇಳಬೇಕಾಗ್ತದೆ. ರೀಪೇಮೆಂಟ್ ಮಾಡಂದಾಗೆ ಈ ರೀತಿ ಮಾಡಿದ್ದಾರೆ ಅವರು, ಮನಸ್ಸಿನಲ್ಲಿ ಇಟ್ಕೊಂಡು. ಸ್ವಲ್ಪ ಏನೋ ಹೆವಿ ಅಮೌಂಟ್ ತೊಗೊಂಡಾರ ಅವರು. ಹಿಂದೆ ತೊಗೊಂಡ ಮೇಲೆ ಅದನ್ನು ರೀಪೇಮೆಂಟ್ ಮಾಡಲಿಕ್ಕೆ ಅವ್ರು ರೆಡಿ ಇಲ್ಲ. ಅವ್ರು ರೆಡಿ ಇಲ್ಲ ಅಂದಮೇಲೆ ಇವರು ಫೈನಾನ್ಸ್ ಅಂದಮೇಲೆ ಇವರು ಹೇಳಲೇಬೇಕು, ಅಮೌಂಟ್ ಕೊಡಿ ಹಾಗೆ ಹೀಗೆ ಸ್ವಲ್ಪ ಹೇಳಿದ್ದಾರೆ ಅವರು. ಅವ್ರಿಗೇನು ಅವ್ರ ಜೊತೆ ಏನೋ ಅಂತ ಪರಿ ಇದು ಮಾಡಿಲ್ಲ ಅವರು. ನಮ್ಮ ಅಮೌಂಟು ನಮಗೆ ಕೊಡಿಯಪ್ಪ, ಅವರೇ ಬಂದು ಅವರೇ ಇದು ಮಾಡಿ, ಅವರಿಗೆ ಜೋಡಿ ತಕರಾರು ಮಾಡಿ 4 ಜನ ಏನೋ ಎಂಟ್ರಿ ಆಗಿದ್ದಾರೆ ಆಫೀಸ್ನಲ್ಲಿ. ಫೈನಾನ್ಸ್ ಆಫೀಸ್ ಮಾಡ್ಕೊಂಡಿದ್ದಾರೆ ಅವರು. ಅವರಿಗೆ ಅಲ್ಲಿ ತಕರಾರು ಮಾಡಿ ಅವರಿಗೆ ಹೊಡೆದು ಬಿಟ್ಟರು. ಎಲ್ಲಿರಿ, ನಿನ್ನೆ ಹನುಮ ಜಯಂತಿ ಇತ್ತಲ್ಲ, ಯಾರೂ ಇಲ್ಲ. ನನ್ನ ಮಗ ಒಬ್ಬನೇ ಅಲ್ಲಿ. ಅವನು ಯಾವಾಗಲೂ ತನ್ನ ಜೊತೆ ಯಾರನ್ನು ಒಬ್ಬರು ಹೋಗ್ತಿದ್ರು, ಅವ್ರ ಜೊತೆ ಯಾರೂ ಇಲ್ಲ. ಒಬ್ಬರೇ ಹೋಗಿದ್ದಾರೆ, ನೋಡ್ಕೊಂಡಿದ್ದಾರೆ ಅವರು. ಒಬ್ಬನೇ ಇದ್ದಾನೆ, ಪ್ಲ್ಯಾನ್ ಮಾಡಿಕೊಂಡೇ ಬಂದಾರ ಅವರು. ಪ್ಲ್ಯಾನ್ ಮಾಡ್ಕೊಂಡು ಬಂದೇ ಹೊಡೆದದ್ದು. ಈಗ ಇರಲಿಕ್ಕೆ ನನಗೆ 2 ಮಕ್ಕಳಿದ್ದರು, 2 ಹೋದರು. ಒಬ್ಬರಂತೂ ಹಾರ್ಟ್ ಆಯಿತು, ದೊಡ್ಡವ. ರೇವನಾಯಕ್ ಬೆಳಮಗಿ ಮಗಳು ತೊಗೊಂಡಿದ್ವಿ. ಇದು ಹೆಡ್ ಮಾಸ್ಟರ್ ಇದ್ದಾರೆ, ಇವರು ನಮ್ಮ ಆಫೀಸಿನಲ್ಲಿ ಡಿಪೋ ಮ್ಯಾನೇಜರ್ ಇದ್ದರು ಇವರು. ಸೊ ನಾನು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೇಪ್ಸ್. ಹಾಂ, ಅನುಮಾನ ಇನ್ನೂ ಏನೂ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಅದು ಕ್ಲಿಯರ್ ಆಗಬೇಕು. ಈಗ CCTV ನಲ್ಲಿ ಏನಿದೆ, ಪೊಲೀಸ್ ಆಫೀಸರ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ, ಎಲ್ಲ ಚೆಕ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ವೇಳೆ ಅವ್ರ ಕಡೆಯಿಂದ ಏನೋ ನಮಗೆ ಗೊತ್ತಾಯ್ತು ಅಂದರೆ ಅವಾಗ ಹೇಳ್ಬೋದು ನಾವು ಯಾರು ಏನು. ಈಶ್ವರ್ ರಾಠೋಡ್ ಜೊತೆ ಆಗಿದ್ದು ನನಗೆ ಗೊತ್ತೇ ಇಲ್ಲ. ಇದು ನನ್ನ ನಾಲೆಜ್ಗೂ ಬಂದಿಲ್ಲ, ನನಗೇನು ಹೇಳೇ ಇಲ್ಲ. ಇದು ಅದರ ಬಗ್ಗೆ ಏನೂ ಹೇಳಿಲ್ಲ ಈಶ್ವರ್ ರಾಠೋಡ್ ಬಗ್ಗೆ. ಫೈನಾನ್ಸ್ ಆಮೇಲೆ ಅಡಿಷ್ನಲ್ ಅವರು ಅಡ್ವೊಕೇಟ್, ಕೆಲವೊಂದು ಕೇಸಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರಿಗೆ ಮಾಡಿಸಿದೆ ನಾನು, ಅಡ್ವೊಕೇಟ್ ಮಾಡಿಸಿದವ್ರಿಗೆ. 4 ಜನ ಅಂತ ಹೇಳ್ತಾ ಇದ್ದಾರೆ, 4 ಮೆಂಬರ್ಸ್ ಅಂತ. ಇನ್ನು ಇನ್ವೆಸ್ಟಿಗೇಷನ್ ಈಸ್ ಅಂಡರ್. ಇದು ನೋಡೋಣ ಅದು ಏನಾಗುತ್ತೆ ಏನಿಲ್ಲ. ಅದು ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ನೆಕ್ಸ್ಟ್ ಇದು ಮಾಡ್ತೀವಿ. ನಮಗೆ ನಿಮ್ಮ ಇದರಿಂದ ಸೋಷಿಯಲ್ ಮೀಡಿಯಾನವರಿಗೆ ನಂದೇನು ರಿಕ್ವೆಸ್ಟ್ ಅಂದರೆ, ಇದನ್ನು ದಯವಿಟ್ಟು ಗೌರ್ಮೆಂಟ್ ಆ್ಯಂಡ್ ಪೊಲೀಸ್ ಆಫೀಸರ್ ಇದ್ದಾರೆ, ಮಾಡ್ತಾ ಇದ್ದಾರೆ ಅವರು. ಆದರೆ ಇಮಿಡಿಯೇಟಾಗಿ ಇದನ್ನು ಈ ಥರ ಏನು ಆಗಲಾರ್ದಂತೆ, ಗುಲ್ಬರ್ಗದಲ್ಲಿ ಭಯದ ವಾತಾವರಣ ಆಗಿಬಿಡ್ತಿದ್ದು. ಹಗಲು ದರೋಡೆ, ಹಗಲು ಇದು ಮಾಡ್ತಾ ಇರಲ್ಲ, ಹಗಲು ಬಂದು ಹೊಡಿತಾರೆ ಅಂದರೆ ಏನದು? ಏನು ಗೌರ್ಮೆಂಟ್ ಇದೇ ಇಲ್ಲ ಏನದು? ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಇದರಿಂದ. ಇರ್ಲಿಕ್ಕೆ 2 ಮಕ್ಕಳು ಒಬ್ರಿಗೂ ಕಳ್ಕೊಂಡು ಬಿಟ್ಟೆ, ಅವನ ಮೇಲೆ ಡಿಪೆಂಡ್ ನಾನು. ಹೀಗಾಗಿ ಸ್ವಲ್ಪ ದಯವಿಟ್ಟು ತಾವು ಅದನ್ನು ಗೌರ್ಮೆಂಟು ಮತ್ತು ಇದಕ್ಕೆ ತಂದು ನಮಗೆ ನೀವು ಹೆಲ್ಪ್ ಮಾಡಬೇಕು.